ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆನ್ಲೈನಲ್ಲಿ ವಿತೌಟ್ ಓವನ್ ಪಿಜ್ಜಾ ರೆಸಿಪಿನ ನೋಡಿಬಿಟ್ಟು ನಾನು ಕೂಡ ಮನೆಯಲ್ಲೇ ತವ ಮೇಲೆ ಟ್ರೈ ಮಾಡೋಣ ಅಂದ್ಬಿಟ್ಟು ತುಂಬ ಎಕ್ಸೈಟ್ಮೆಂಟಲ್ಲಿ ಈ ಎಲ್ಲ ಪ್ರಾಡಕ್ಟನ್ನು ತರಿಸ್ಬಿಟ್ಟು ನಾನು ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿತೌಟ್ ಓವನ್ ಪಿಜ್ಜಾ ಅಂತ ಹೇಳಿ ಸುಮಾರು ವೀಡಿಯೋಸ್ಗಳನ್ನ ನಾನು ನೋಡ್ತಾ ಇದ್ದೆ. ಬಟ್ ನಾವೇನು ಅದನ್ನು ಟೇಸ್ಟ್ ಮಾಡಲ್ಲ ಅಲ್ವಾ, ಹಾಗಾಗಿ ಅದರ ಟೇಸ್ಟ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ನೋಡೋಕ್ಕೇನೋ ಚೆನ್ನಾಗೇ ಇರ್ತಾಯಿತ್ತು, ಬಟ್ ತಿಂದು ನೋಡಿದಾಗಲೇ ಅಲ್ವಾ ಟೇಸ್ಟ್ ಹೇಗಿದೆ ಅಂತೇಳಿ ಗೊತ್ತಾಗೋದು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಓವರಾಲ್ ರಿವ್ಯೂ ಹೇಳಬೇಕಂದ್ರೆ ಅದು ಫ್ಲಾಪ್ ಆಯಿತು ಅಂತ ಹೇಳ್ಬೋದು. ನನ್ನ ಓನ್ ಎಕ್ಸ್ಪೆರಿಮೆಂಟು ಅಥವಾ ನನ್ನ ಓನ್ ರಿವ್ಯೂ ಹೇಗಿತ್ತು ಅಂತ ಹೇಳಿ ಶೇರ್ ಮಾಡ್ತೀನಿ. ಪಿಜ್ಜಾ ಬೇಸನ್ನು ಕೂಡ ನಾನು ಆನ್ಲೈನಲ್ಲೇ ಆರ್ಡರ್ ಮಾಡಿ ತರಿಸಿದ್ದೆ. ಆ್ಯಂಡ್ ಪಿಜ್ಜಾ ಬೇಸ್ ಮೇಲೆ ಈ ಒಂದು ಸಾಸ್ನ ಹಾಕಿ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಆನಿಯನ್ನು ಹಾಗೆ ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು ಅದನ್ನೆಲ್ಲ ಹಾಕ್ಕೊಂಡೆ. ಆ್ಯಂಡ್ ಕ್ಯಾಪ್ಸಿಕಮ್ಮು ಗ್ರೀನ್ ಕಲರ್ ಇರಲಿಲ್ಲ, ಹಾಗಾಗಿ ರೆಡ್ ಕಲರ್ ಕ್ಯಾಪ್ಸಿಕಮ್ನ ಹಾಕಿದ್ದೆ ನಾನು. ಆ್ಯಂಡ್ ನನಗೆ ಯಾವುದಾದ್ರೂ ಒಂದು ರೆಸಿಪಿ ಮಾಡ್ತೀನಿ ಅಂದರೆ ಪ್ರತಿಯೊಂದು ಐಟಮ್ ಇರಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಚೀಸ್ ಕೂಡ ಬೇಕು ಅಂತ ಹೇಳಿ ಚೀಸ್ ಕೂಡ ಆರ್ಡರ್ ಮಾಡಿ ತರಿಸಿದೆ. ಸೊ ಎಲ್ಲನೂ ಕೂಡ ಹಾಕಿದ್ದೆ. ಅದಕ್ಕೆ ಏನೇನು ಹಾಕಬೇಕು, ಪಿಜ್ಜಾ ಮಾಡುವಾಗ ಏನೆಲ್ಲ ಪ್ರಾಡಕ್ಟ್ನ ಹಾಕಬೇಕು ಪ್ರತಿಯೊಂದನ್ನು ಕೂಡ ಹಾಕಿದ್ದೆ. ಬಟ್ ಟೇಸ್ಟ್ ಮಾತ್ರ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಪಿಜ್ಜಾ ಮಾಡಬೇಕು ಅಂದರೆ ಬೆಸ್ಟು ಓವನ್ ಇರಬೇಕಾಗತ್ತೆ. ಓವನ್ ಇದ್ದರೆ ಪಿಜ್ಜಾ ಪರ್ಫೆಕ್ಟಾಗಿ ಬರುತ್ತೆ. ಆ ಚೀಸೆಲ್ಲ ಮೆಲ್ಟಾಗಿ ಪರ್ಫೆಕ್ಟಾಗಿ ಎಲ್ಲ ಅದರಲ್ಲಿ ಹಾಕಿರೋಂಥ ಐಟಮ್ಸ್ ಎಲ್ಲ ಕುಕ್ ಆಗಿರುತ್ತೆ. ಆ್ಯಂಡ್ ಆ ಪಿಜ್ಜಾ ಬೇಸ್ ಕೂಡ ಸಾಫ್ಟಾಗಿರುತ್ತೆ. ಬಟ್ ಇಲ್ಲಿ ನಾವು ಮಾಡಿದ್ದೇನು ಮಿಸ್ಟೇಕು ಅಂತಂದರೆ ತವ ಮೇಲೆ ಮಾಡಿದ್ದು. ಸೊ ಹಾಗಾಗಿ ತವ ಮೇಲೆ ನಾವು ಎಷ್ಟೇ ಅದನ್ನು ಪ್ರೀ ಹೀಟ್ ಮಾಡಿ ಅದನ್ನು ನಾವು ತವ ಮೇಲೆ ಆ ಒಂದು ಪಿಜ್ಜಾನ ಹಿಟ್ಟಾಗಿ ಏನಾಗುತ್ತೆ, ಅದು ಕೆಳಗಡೆ ಇರುವಂತಹ ಪಿಜ್ಜಾ ಬೇಸು ತುಂಬಾ ಹಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕೂಡ ಬಿಕಾಸ್ ಮೇಲ್ಗಡೆ ಇರುವಂತಹ ಆ ಒಂದು ಆನಿಯನ್ನು, ಕ್ಯಾಪ್ಸಿಕಮ್ಮು ಇದೆಲ್ಲ ಬಾಯ್ಲ್ ಆಗಬೇಕಾಗುತ್ತೆ, ಅಂದರೆ ಸ್ವಲ್ಪನಾದರೂ ಅದು ಹಬೆನಲ್ಲಿ ಬೇಯಬೇಕಾಗತ್ತೆ. ಸೊ ನಾವು ಅದನ್ನ ಚೀಸ್ ಕೂಡ ಮೆಲ್ಟ್ ಆಗಬೇಕಾಗತ್ತೆ. ಸೊ ಚೀಸ್ ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡ್ತಾಯಿದ್ರೆ ಕೆಳಗಡೆ ಆ ಪಿಜ್ಜಾ ಬೇಸ್ ಏನಾಗ್ತಿರುತ್ತೆ ಅದು ಫುಲ್ಲು ಹಾರ್ಡಾಗಿ ಫುಲ್ಲು ರಫಾಗಿ ಒಳ್ಳೆ ರೊಟ್ಟಿ ಥರ ಆಗಿರುತ್ತೆ. ಸೊ ನಾನು ಕಟ್ ಮಾಡಿದಾಗ ಆ್ಯಂಡ್ ತಿನ್ನುವಾಗ ಒಂಥರ ಕ್ರಿಸ್ಪಿ ಆಗೋಗ್ಬಿಟ್ಟಿತ್ತು. ಸೊ ಪಿಜ್ಜಾ ಏನೇ ಇದ್ದರೂ ಆನ್ಲೈನಲ್ಲಿ ನಾವು ಡಾಮಿನೋಸ್ಗೆ ಹೋಗಿ ಅಥವಾ ಪಿಜ್ಜಾ ಹಟ್ಗೆ ಹೋಗಿ ತಿಂದಂಗೆ ಥರ ಫೀಲ್ ಆಗಲ್ಲ. ಆ್ಯಂಡ್ ವಿತೌಟ್ ಓವನ್ ಮಾಡೋದಂತರೂ ಇನ್ನೂ ಫ್ಲಾಪ್ ಅಂತಲೇ ಹೇಳ್ಬೋದು. ಸೊ ನಾನು ಪ್ರತಿಯೊಂದು ಐಟಮು ಹಾಕಿದ್ದೆ, ಪಿಜ್ಜಾಗೆ ಏನೇನು ಹಾಕಬೇಕು ಪ್ರತಿಯೊಂದು ಕೂಡ. ಆ್ಯಂಡ್ ಚೀಸ್ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿ ಚೀಸ್ ಕೂಡ ಹಾಕಿದ್ದೆ. ಸ್ವಲ್ಪ ತವ ಮೇಲೆ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು, ಬಿಕಾಸ್ ಅದು ತಳ ಸೀಯುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಆಯಿಲ್ ಕೂಡ ಸ್ಪ್ರೇ ಮಾಡಿ ಅದ್ರ ಮೇಲೆ ಈ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪಿಜ್ಜಾ ಬೇಸ್ನು ಕೂಡ ಇಟ್ಟಿದ್ದೆ. ಎಷ್ಟು ಹೊತ್ತಾದರೂ ಆ ಚೀಸ್ ಮೆಲ್ಟ್ ಆಗ್ತಾನೇ ಇರಲಿಲ್ಲ. ನಾನು ಏನಿದು ಚೀಸೇ ಮೆಲ್ಟ್ ಆಗ್ತಿಲ್ಲ ಅಂದ್ಬಿಟ್ಟು ಪದೇ ಪದೇ ತೆಗೆದು ಕೂಡ ನೋಡ್ತಾ ಇದ್ದೆ. ಬಟ್ ಫೈನಲಿ ಚೀಸ್ ಕೂಡ ಮೆಲ್ಟ್ ಆಯಿತು. ಸೊ ಮೆಲ್ಟ್ ಆಗಿದೆಯಲ್ಲ ಬಿಡು, ಇನ್ನು ಜಾಸ್ತಿ ನಾವು ಅದನ್ನು ಕುಕ್ ಮಾಡೋಕ್ಕೆ ಹೋದರೆ ಕೆಳಗಡೆ ಪಿಜ್ಜಾ ಬೇಸು ಹಾರ್ಡಾಗಿ ಸೀದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ತಕ್ಕೊಂಡೆ. ಆ್ಯಂಡ್ ಪಿಜ್ಜಾ ತಕ್ಕೊಂಡು ಸ್ವಲ್ಪ ಆರಿಗಾನೋ ಸ್ಪ್ಲಿಟ್ ಮಾಡಿಬಿಟ್ಟು, ಸೊ ನಾನು ಸ್ವಲ್ಪ ಪಿಜ್ಜಾನ ಕಟ್ ಮಾಡಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಬೈಟ್ ತಗೊಂಡು ಟೇಸ್ಟ್ ಮಾಡಿದೆ. ಮೇಲ್ಗಡೆ ಹಾಕಿರೋಂಥ ಎಲ್ಲ ಐಟಮ್ಸು, ಆ ಒಂದು ಸ್ವೀಟ್ ಕಾರ್ನು ಆ್ಯಂಡ್ ಕ್ಯಾಪ್ಸಿಕಮ್ಮು ಇದೆಲ್ಲ ಓಕೆ, ಸ್ವಲ್ಪ ಬಾಯ್ಲ್ ಆಗಿತ್ತು, ಅಂದರೆ ಅದು ಸ್ವಲ್ಪ ಬೆಂದಿತ್ತು. ಬಟ್ ಕೆಳಗಡೆ ಇರೋಂಥ ಪಿಜ್ಜಾ ಬೇಸು ತುಂಬಾ ಹಾರ್ಡಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಈ ಒಂದು ರೆಸಿಪಿ ಫ್ಲಾಪ್ ಆಯಿತು. ವಿತೌಟ್ ಓವನ್ ಪಿಜ್ಜಾ ಮಾಡೋದಕ್ಕೆ ಹೋಗಿ ನನ್ನ ಪರಿಸ್ಥಿತಿ ಹೀಗಾಗಿತ್ತು. ಮಕ್ಕಳಿಗೆ ಮಾಡ್ಕೊಡೋಣ ಅಂತ ಟ್ರೈ ಮಾಡಿದೆ, ಬಟ್ ಈ ಥರ ಫ್ಲಾಪ್ ಆಗಿದೆ. ಮಕ್ಕಳಿಗೂ ಕೂಡ ಈ ಒಂದು ಪಿಜ್ಜಾನ ಕೊಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.